ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ನುಲಿಬೇಕು, ಹಂಗ್ ನುಲಿಬೇಕು ಅಂತೀನಿ. ಸ್ಟೇಜಿಂದ ಕೆಳಗ್ ಬಂದ್ಮೇಲೆ ಹಿಂಗ್ ನುಲಿಬೇಕು, ಹಂಗ್ ನುಲಿಬೇಕಂತ ಮಾಡಬಾರ್ದು ಅನ್ಕೊಂಡ್ರು ಮಾಡ್ತಾ ಇದೀನಿ. ಹಾ ಹೇಳು. ಅರೆ ಅಣ್ಣ, ಯಾಕೆ ಅಣ್ಣ ನೀವ್ ಹಿಂಗೆ ಮಾಡೋದು? ಅರೆ ಅಕ್ಕ, ಈ ನೈಟಿಗೆ ನೀವು ಹಾಕಿ ನೋಡಿ, ಶಿಲ್ಪಾ ಶೆಟ್ಟಿದು ನೈಟಿ ನೀವ್ ಒಮ್ಮೆ ಹಾಕಿ ನೋಡಿ. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲಾರು ನಿಮ್ ಕಡೆ ನೋಡಿ, ಲಕ್ಕ ಲಕ್ಕ. ನನ್ ಗಂಡ ನನ್ನನ್ನು ಒಳಕ್ ಬಾ ಅಂತ ಕರ್ದು ಅವ್ನ್ ನಿಗದ್ಕೊಂಡ್ ಮೇಗ್ ಬಂದ. ಅವನನ್ನ ಹುಡುಕೊಂಡು ನಾನ್ ಮೇಗ್ ಬಂದಿದೀನಿ. ಅವನು ಇಲ್ಲಾದ ರಂಬೆ ಹಿಂದೆ ಹೋಗೋನೆ. ಸೀರೆ ಹಾಕೊಂಡ್ ಸ್ಕಿಟ್ ಮಾಡಿದ್ಮೇಲೆ ಒಳಗಡೆ ಹಾಫ್ ಬಾಯ್ಲ್ ಆಗಿದೆ. ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಎಲ್ಲರೂ ಅನ್ನೋರು, ಯಾ ಹುಚ್ಚ ನನ್ ಮಗ, ಹುಚ್ಚ ನನ್ ಮಗ ಅನ್ಕೊಂಡೆ. ಇವತ್ತು ಹುಚ್ಚ ನನ್ ಮಗ ಅನ್ಕೊಂಡಿದ್ದಾರೆ. ನಾ ಏನಾರು ಮಾಡಿದಾಗ ಅವ್ರು ಹುಚ್ಚರಾಗ್ಬೇಕು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನಾ. ಇವತ್ತು ನಾವು ಕಾಮಿಡಿ ಕಿಲಾಡಿಗಳ ಸೆಟ್ಟಲ್ಲಿ ಇದೀವಿ. ಒಂದಷ್ಟು ಕಿಲಾಡಿಗಳನ್ನ ಈಗಾಗಲೇ ಮಾತಾಡ್ಸಿದೀವಿ. ಇನ್ನೊಂದು ಕಿಲಾಡಿ ಇದ್ದಾರೆ. ಇವರು ನಿಜವಾಗ್ಲೂ ಕಿಲಾಡಿನೇ. ನಮ್ಮ ಹೆಣ್ಮಕ್ಳಿಗೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ. ಮೆಗಾ ಆಡಿಷನ್ ಅಲ್ಲಿ ಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಒಂದ್ ಸ್ವಲ್ಪ ಹುಡುಗಿರ್ ತರ ಹೇಗಿರ್ಬೋದು, ಹೇಗೆಲ್ಲ ಆಕ್ಟ್ ಮಾಡ್ಬೋದು ಅಂತ ನಮ್ಗೆ ಕಾಂಪಿಟೇಷನ್ ಕೊಡೋ ತರ ಇರುವಂತಹ ದರ್ಶನ್ ಅವರು ಚಿಕ್ಕಮಂಗ್ಳೂರಿಂದ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲನೇದಾಗಿ ಹೇಗಿದ್ದೀರಾ, ಹೇಗ್ ನಡೀತಾ ಇದೆ ಎಲ್ಲ? ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಹೊಗಳಿದ್ದಕ್ಕೆ. ಚೆನ್ನಾಗಿದ್ದೀನಿ ನಾನು. ನೀವಾಗಿದ್ದೀರಾ? ಹೌದಾ? ನಮ್ ಹೆಣ್ಮಕ್ಳಿಗೆ ಕಾಂಪಿಟೇಷನ್ ಕೊಡ್ತಿದ್ದೀರಲ್ಲ ನೀವು, ಫುಲ್ಲು ಡ್ರೆಸ್ ಎಲ್ಲ ಮಾಡ್ಕೊಂಡು, ಮೇಕಪ್ ಎಲ್ಲ ಮಾಡ್ಕೊಂಡು, ಹೇರ್ ಎಲ್ಲ ಮಾಡ್ಕೊಂಡು. ಓ, ನಿಮ್ಗೆ ಆ ತರ ಫೀಲ್ ಆಗ್ತಿದ್ಯಾ? ಆಕ್ಚುಲಿ ನಿಮ್ಗೆ ಅದು ಕಾಂಪಿಟೇಷನ್ ಅನಿಸ್ತಿದೆ. ನನಗೆ ಸ್ಟೇಜ್ ಹತ್ತಿದಾಗ ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹಿಂಗ್ ನುಲಿಬೇಕು, ಹಂಗ್ ನುಲಿಬೇಕು ಅಂತೀನಿ. ಸ್ಟೇಜಿಂದ ಕೆಳಗ್ ಬಂದ್ಮೇಲೆ ಹಿಂಗ್ ನುಲಿಬೇಕು, ಹಂಗ್ ನುಲಿಬೇಕಂತ ಮಾಡಬಾರ್ದು ಅನ್ಕೊಂಡ್ರು ಮಾಡ್ತಾ ಇದೀನಿ. ಇದು ನನ್ನ ಸಮಸ್ಯೆ. ಅಂದ್ರೆ ಸಮಸ್ಯೆ ಅನ್ನೋದಕ್ಕಿಂತ ನಮ್ಮ ಮೆಂಟರ್ಸ್ ಇದಾರಲ್ಲ, ಸೊ ಆ ರೇಂಜಿಗೆ ಇನ್ವಾಲ್ವ್ ಮಾಡಿಸ್ಬಿಟ್ಟಿದ್ದಾರೆ ಕ್ಯಾರೆಕ್ಟರ್ ಒಳಗಡೆ. ಇವಾಗ ಒಂದು ಕ್ಯಾರೆಕ್ಟರ್, ಇವಾಗ ಹುಚ್ಚನ್ ಕ್ಯಾರೆಕ್ಟರ್ ಮಾಡ್ಬೇಕಂದ್ರೆ ಅವನನ್ನ ಅಬ್ಸರ್ವ್ ಮಾಡ್ಬೇಕು, ಅವನ ತರನೇ ನಡಿಬೇಕು, ಅವ್ನ ಹೆಂಗ್ ಆಕ್ಟಿವಿಟೀಸ್ ಹೆಂಗ್ ಮಾಡ್ತಾನೆ. ಅಬ್ಸರ್ವೇಷನ್ ಹುಡುಗಿರ್ನ ಕೇಳ್ತಿರಲ್ಲ, ಅಬ್ಸರ್ವೇಷನ್ ಮಾಡಿದೀನಿ ಅಂದ್ರೆ ರೋಡಲ್ಲಿ ಹೋಗೋರ್ ಸಮೇತ ಇವ್ ನನ್ನ ಮಗ ಯಾಕೆ ಹಿಂಗ್ ನೋಡ್ತಿದ್ದೇನೆ ಅಂತ ಹೊಡಿಯೋದೊಂದು ಬಾಕಿ ಇತ್ತು ನೋಡ್ರಿ. ಆ ರೇಂಜಿಗೆ ಅಬ್ಸರ್ವೇಷನ್ ಅಂದ್ರೆ ಅವ್ರ ಆಕ್ಟಿವಿಟೀಸ್ ಅಬ್ಸರ್ವೇಷನ್. ಓಕೆ, ಅಬ್ಸರ್ವೇಷನ್ ಮಾಡಿ ನನ್ಗೆ ಏನು ಅಲ್ಲಿ ನನ್ಗೆ ರೂಮ್ ಕೊಟ್ಟಿದಾರಲ್ಲ, ಅಲ್ಲೂ ಕೂಡ ಮಾತಾಡುವಾಗ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡ್ಬೇಕಾದ್ರೆ, ಕಾಲಲ್ಲಿ ಮಾತಾಡ್ಬೇಕಾದ್ರೂ ಕೂಡ ಯಾರು ಫೋನ್ ಮಾಡಿ ಹಾ ಹೇಳು ಹಂಗ್ ಎಲ್ಲ ಪ್ರತಿಯೊಂದು. ಬಿಕಾಸ್ ಡೆಡಿಕೇಶನ್ ಅದು ತುಂಬಾ ವರ್ಷದ ಕನ್ಸು. 8 to 9 years ಕನ್ಸಿದು. ಸೊ ಇದಕ್ಕೋಸ್ಕರ ಕಾಯ್ತಾ ಇದೀನಿ. ಒಂದು ನಮ್ಮ ಫ್ಯಾಮಿಲಿ ಕೂಡ ನನಗೋಸ್ಕರ ವೆಯ್ಟ್ ಮಾಡ್ತಿದೆ, ಏನಾದ್ರು ಒಂದು ಸಾಧನೆ ಮಾಡ್ತೇನೆ ಅಂತ. ಯಾಕಂದ್ರೆ ಈಗ ನಮ್ಮ ಅಪ್ಪಾಜಿ ಅಮ್ಮಗಂತೂ ನನ್ನ ಮೇಲೆ ನಂಬಿಕೆನೇ ಇರ್ಲಿಲ್ಲ. ಏನ್ ಮಾಡ್ತಾನೋ ಏನೋ ಆ ರೇಂಜಿಗೆ ಇದ್ರು. ಅಂಡ್ ಫ್ಯಾಮಿಲಿ ಕಡೆ ಅಂತ ಬಂತು ಅಂದ್ರೆ ನನಗೆ ಹೊಡಿದೆ ಇರೋರು ಯಾರು ಇಲ್ಲ. ಎಲ್ಲರೂ ಉಗ್ದಿರೋರೇ ಇದ್ದಾರೆ. ಸೊ ಏನಾದ್ರು ಒಂದು ಮಾಡ್ಬೇಕು ಲೈಫಲ್ಲಿ, ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ರಿಸ್ಕ್ ತಗೊಳ್ಳೇಬೇಕು, ಇನ್ವಾಲ್ವ್ ಆಗ್ಬೇಕು ಕ್ಯಾರೆಕ್ಟರ್ ಒಳಗಡೆ ಅಂತ ಇನ್ವಾಲ್ವ್ ಆದೆ. ಆಡಿಷನ್ಗೆ ಬಂತು. ಸರ್ನ ಎಲ್ಲ ಜಡ್ಜಸ್ ಏನ್ 3 ಜನ ಇದಾರಲ್ಲ, ಅವ್ರನ್ನ ಇನ್ವಾಲ್ವ್ ಮಾಡ್ಕೊಂಡೆ. ಇನ್ನೊಂದು ಅವ್ರನ್ನ ಇನ್ವಾಲ್ವ್ ಮಾಡ್ಕೊಳಕ್ಕೂ ಭಯ ಆಗ್ತಿತ್ತು. ಈಗ ಭಟ್ರು ಸರ್ ಹೆಂಡತಿ ಪಾರ್ಟ್ ಮಾಡ್ತಿದ್ದೀನಿ ಅಂದಾಗ, ಭಟ್ರು ಸರ್ ಅವ್ರ ಹೆಂಡತಿನ ಇಲ್ಲಿ ಇಟ್ಟಿದ್ದಾರೆ. ಈಗ ನಾನು ಅದೇ ರೇಂಜಿಗೆ ಮಾಡ್ಬೇಕು. ಅದು ಹಿಂಗ್ ಕೆಳಗ್ ತಗೊಬಂದ್ರೆ ಅವ್ರ ತಲೆಯಲ್ಲಿ ಬರುತ್ತೆ, ನನ್ನ ಹೆಂಡತಿ ಹಿಂಗ ಅಂತ. ನಮಗೇನಾರು ಅವ್ರು ಕೇಳ್ತಾರೋ ಬಿಡ್ತಾರೋ, ಅವ್ರ ಮನ್ಸಿಗೆ ಅನ್ಸ್ಬಾರ್ದಲ್ಲ. ನಾವು ರೆಸ್ಪೆಕ್ಟ್ ಕೊಡ್ತಿರ್ತೀವ ಎಲ್ರಿಗೂ, ಸೊ ಹಂಗೆ ಮಾಡ್ಬೇಕು. ಸೊ ಅವರಿಗೂ ಇಲ್ಲ ಓಕೆ ಅನ್ನೋಷ್ಟು ಇಷ್ಟ ಆಗ್ಬೇಕು. ಕಾಮಿಡಿ ಫನ್ ಮಾಡೋದಕ್ಕೆ ಒಂದು ಲಿಮಿಟ್ ಇರುತ್ತೆ. ಈಗ ನಾವು ಕಾಮಿಡಿ ಮಾಡ್ತೀವಿ ಅಂದ್ರೆ ಅವರಿಗೆ ಇಷ್ಟ ಆಗ್ಬೇಕು, ಅದು ಕಿಂಡಲ್ ಮಾಡ್ದಂಗೆ ಇರಬಾರ್ದಲ್ಲ. ಸೊ ಅದೊಂದು ಭಯ ನನಗೆ ಕಾಡ್ತಿತ್ತು, ಹೆಂಗ್ ಮಾಡ್ತೀನಿ ಅಂತ. ಅವ್ರದ್ದು ಪ್ರತಿಯೊಂದು ಇಂಟರ್ವ್ಯೂ ಎಲ್ಲ ಚೆಕ್ ಮಾಡಿ, ಅವರು ಹೆಂಗೆ ಅವ್ರ ಮಿಸಸ್ ಇಂಟರ್ವ್ಯೂ ಮಾಡಿದಾಗ ಏನೇನೆಲ್ಲ ಮಾತಾಡಿದ್ರು ಅಂತೆಲ್ಲ ಚೆಕ್ ಮಾಡಿ, ಆಮೇಲೆ ಅದನ್ನ ಸ್ಕ್ರಿಪ್ಟ್ ತರ ಬರ್ಕೊಂಡು ನಾನು ಪ್ರೆಸೆಂಟ್ ಮಾಡಿದೆ. ಅದ್ರಲ್ಲಿ ಇವಾಗ ತಾರಮ್ಮನ್ ಬಿಡಂಗಿಲ್ಲ. ಸೊ ಹಂಗಾಗಿ ಅವ್ರನ್ನ ಅತ್ತಿಗೆಮ್ಮ ಅಂತ ಜಾಯಿನ್ ಮಾಡ್ಕೊಂಡು, ಅಣ್ಣ ತಮ್ಮ, ಅಕ್ಕ ತಮ್ಮ ಅಂತ ಪೋಸ್ಟ್ ಕೊಟ್ಟಿದ್ದೀರಾ. ಎಲ್ರು ತಾರಮ್ಮ ಅಂದ್ರೆ ನೀವು ತಾರ ಅತ್ತಿಗೆ ಮಾಡ್ಬಿಟ್ಟಿದ್ದೀರಾ. ಅತ್ತಿಗೆಮ್ಮ ಮಾಡ್ಬಿಟ್ಟೆ. ಜಗ್ಗೇಶ್ ಸರ್ಗೆ ಜಗಣ ನನ್ನ ಮಾವನ್ ಮಾಡಿದೆ, ಜಗಮಾವ ಅಂತ. ಭಟ್ರಿಗೆ ಯೋಗಿ ಭಟ್ ಅವ್ರಿಗೆ ಕರೀತಿರೋದು. ಆದ್ರೆ ಬಟ್ ಬೇಬಿ ಇದು ನಂದು ಆಕ್ಚುಲಿ ಪೋಸ್ಟರ್ ಇದ್ದಿದೆ ಅದ್ರಲ್ಲಿ. ಚೆನ್ನಾಗಾಯ್ತು, ಎಲ್ಲರೂ ಚೆನ್ನಾಗಿ ಹೊಗಳಿದ್ರು. ಮೈನ್ ಆಗಿ ಈಗ ನಾನೇ ಆ ಕ್ಯಾರೆಕ್ಟರ್ ಮಾಡಿರೋದು. ನಾನೀಗ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ದಂಗೆ, ನಾನು ದಾವಣಗೆರೆ, ನಾನು ಫಸ್ಟ್ ಬಂದ್ಬಿಟ್ಟು ದಾವಣಗೆರೆಲ್ಲೇ ಓದ್ತಾ ಇರೋದು. ನಮ್ಮೂರು ಬಂದ್ಬಿಟ್ಟು ಚಿಕ್ಕಮಂಗ್ಳೂರು, ದೊಡ್ಡಗರ್ಜೆ, ಕಡೂರು ತಾಲೂಕು. ಓದಿದ್ದೆಲ್ಲ ಫಸ್ಟ್ ಬೆಂಗಳೂರಲ್ಲಿ ಓದಿದೆ. ಅದಾದ್ಮೇಲೆ ಇಲ್ಲೇ ಬೆಂಗಳೂರು ಅನುಪಮ ಸ್ಕೂಲ್ ಅಂದ್ರಲ್ಲಿ ಓದಿದ್ದು. ಅದಾದ್ಮೇಲೆ ಇಲ್ಲಿಂದ ನಾನು ಊರ್ ಕಡೆ ಹೋದೆ. ಅಲ್ಲಿ ಕ್ರಿಸ್ತ ಶರಣದಿಂದ ಬ್ರೈಟ್ ಫ್ಯೂಚರ್ 2 ಸ್ಕೂಲ್ ಕಂಟಿನ್ಯೂ ಮಾಡಿ PU ಮುಗ್ಸಕ್ಕೆ ಡೈರೆಕ್ಟ್ ಬಾಳೆಹೊನ್ನೂರಿಗೆ ಹೋದೆ.
ಬಾಳೆಹೊನ್ನೂರಿಗೆ ಹೋದಾಗಂತೂ ಸಾಕಷ್ಟು ಫೇಸ್ ಮಾಡಿಬಿಟ್ಟೆ, ಭಾಷೆಯಿಂದ ಹಿಡಿದು ಊಟದ ತನಕನು. ಆಮೇಲೆ ಅಲ್ಲೂ ಅಡ್ಜಸ್ಟ್ ಆಯ್ತು. ಅಲ್ಲಿಂದ ದಾವಣಗೆರೆಗೆ ಶಿಫ್ಟ್ ಆದೆ. ಇಲ್ಲಿ ಕೂಲಾಗಿದ್ದೆ, ದಾವಣಗೆರೆ ಹಾಟ್. ಅಲ್ಲಿಗೆ ಹೋದಾಗಂತೂ ಇನ್ನೂ ನನಗೆ ಭಾಷೆ ಅರ್ಥ ಆಗಲ್ಲ. ಅವ್ರು ಬಾಯ್ ಬಿಟ್ರೆ ಅಂತೆಲ್ಲ ಕರೀತಾರೆ. ಏನ ಎಂತ ಮಾರ್ಯ ಹಿಂಗೆಲ್ಲ ನಮ್ಮೂರಲ್ಲಿ ಹಿಂಗೆ ಮಾತಾಡಿದ್ರೆ ತಲೆನೇ ತೆಗಿತಾರೆ ಅಂತ. ಅವ್ರೂರಲ್ಲಿ ನಮ್ಗೆ ಕಾಮನ್ ಕಣಲ್ಲ ಇದು ಅಂತ ಅಂತಾರೆ. ಅಲ್ಲಿ ನಾನು BA-LLB RL ಲಾ ಕಾಲೇಜ್ ಅಂತ ಅಲ್ಲಿ ಚೆನ್ನಾಗಿ ಕಂಟಿನ್ಯೂ ಮಾಡಿದೆ. ಅಲ್ಲಿ ನನಗೆ ಒಳ್ಳೆ ಹುಮ್ಮಸ್ ಕೊಟ್ಟರು ಸ್ಟೇಜ್ ಹತ್ತಿದಾಗಲಿ. ನಾನು ಒಳ್ಳೆ ಡ್ಯಾನ್ಸರ್ ಆ್ಯಕ್ಚುಲಿ. ಡ್ಯಾನ್ಸ್ ಕ್ಲಾಸಿಗೆಲ್ಲ ಹೋಗ್ತಿದ್ದೆ. ಅಲ್ಲಿ ಕಲಾಕಲ್ಪ ಅಂತ ಡ್ಯಾನ್ಸ್ ಕ್ಲಾಸ್ ಇತ್ತು. ಕೊಡ್ಲಿಲ್ವಾ? ಅಯ್ಯೋ DKD ಕೊಡೋಣ ಅಂತ ಹೋದೆ. ಇನ್ನೇನ್ ನಂಬರ್ ಹಾಕ್ಸ್ಕೋಬೇಕು ಅಂದಾಗ ಅಲ್ಲೊಬ್ಬ ಫ್ಲಿಪ್ ಹೊಡೆದ. ಅಣ್ಣ ಯಾರಿಗಾರು ಚೆನ್ನಾಗಿ ಫ್ಲಿಪ್ ಹೊಡೆಯೋರಿಗೆ ಕೊಟ್ಬಿಡೋಣ, ಸುಮ್ಮನೆ ಬೇರೆಯವ್ರ ಕಲೆ ಕಿತ್ಕೋಬಾರ್ದಲ್ಲ, ಹಂಗೆ ವಾಪಸ್ ಬಂದೆ. ಯಾಕೆಂದ್ರೆ ಸ್ಟಂಟ್ಸ್ ಮಾಡ್ತಿದ್ದೆ, ನಾನು ತಲೆ ಫ್ರಾಕ್ಚರ್ ಆಗಿತ್ತು ಅಂತ ಮಾಡಲಿಲ್ಲ, ಏಟ್ ಮಾಡ್ಕೊಂಡಿದ್ದೆ ಅಂತ. ಡ್ಯಾನ್ಸಿಗೆ ಬಿಟ್ಟು, ಬಟ್ ಇವಾಗ ನೆಕ್ಸ್ಟ್ ಮಾಡ್ತೀನಿ 100%. ಅಲ್ಲಿ ಕಲಾಕಲ್ಪದಲ್ಲಿ ನಾನು ಈಗ ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ಎಲ್ಲ ಪ್ರತಿಯೊಂದು ಮಾಡಿದುಂಟು. ಇವಾಗ ನಾನು ಈಗ ಹೋಗಿರ್ತೀನಿ ಶೋಗೆ, ಈಗ ಬೇಡ ನೆಕ್ಸ್ಟ್ ಮಾಡು ಅಂತಂದಾಗ ಆ ಒಂದು ಪೇನ್ ನಮಗೆ ಗೊತ್ತಿರುತ್ತೆ. ನಾನು ಸ್ಟೇಜಲ್ಲಿ ನಾನು ಸೈಡ್ ಡ್ಯಾನ್ಸರ್ ಆಗಬಾರ್ದು, ಮೇನ್ ರೋಲ್ ಮಾಡ್ಕೋಬೇಕು. ಅಲ್ಲಿಂದನೇ ಹುಟ್ಟಿದ್ದು. ಅದಾದ್ಮೇಲೆ ಮತ್ತೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಕ್ಯಾಟ್ರಿಂಗ್ ಹೋಗಿದ್ದಿದೆ. ಅಲ್ಲಿ ಇದೆಲ್ಲ ಕಷ್ಟಗಳನ್ನೆಲ್ಲ ಫೇಸ್ ಮಾಡ್ಕೊಂಡು ಬರೀ ಟಿವಿಲಿ ನೋಡೋರು ನಮ್ಮ ಮನೇಲಿ ಹೇಳ್ತಿದ್ರು, ನೀನ್ ಯಾವಾಗ ಹಿಂಗ್ ಬರೋದು, ಕ್ವಶನ್ ಅವ್ರದ್ದೆ, ಆನ್ಸರ್ ಅವ್ರದ್ದೆ. ಅಂತಂದ್ರೆ ನಿನ್ ಮಗಕ್ ನೀನ್ ಎಲ್ಲಿ ಬರ್ತೀಯ? ಅವರಿಗೆ ನಂಬಿಕೆ ಇಲ್ಲ ಅಂದ್ಮೇಲೆ ನಂಬಿಕೆ ಬರ್ಸ್ಬೇಕು. ನಾನು ಆಡ್ತಿರೋದು ನೋಡಿ, ನಾನು ಆಕ್ಟಿಂಗ್ ನೋಡಿ, ಡ್ಯಾನ್ಸ್ ಮಾಡೋದು ನೋಡಿ, ನಾನು ಕಾಲೇಜಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ಎಲ್ಲರೂ ಅನ್ನೋರು ಯಾ ಹುಚ್ಚ ನನ್ನ ಮಗ ಅನ್ಕೊಂಡೆ. ಇವತ್ತು ಹುಚ್ಚ ನನ್ನ ಮಗ ಅನ್ಕೊಂಡಿದ್ದಾರೆ. ನಾ ಏನಾರು ಮಾಡಿದಾಗ ಅವ್ರು ಹುಚ್ಚರಾಗ್ಬೇಕು, ಹೆಂಗ್ ಮಾಡ್ಬಿಟ್ಟ ಅಂತ. ಅವಾಗ ಅದರಿಂದ ನನ್ನ ತಲೆಯಲ್ಲಿ ಕುತ್ಕೊಂಡು ಏನಾರು ಒಂದು ಸಾಧನೆ ಮಾಡಬೇಕು. ಕಾಮಿಡಿ ಕಿಲಾಡಿ ಆಡಿಷನ್ ಕೊಡೋಣ ಅಂದ್ರೆ ಎಕ್ಸಾಮ್ಸು, LLB ಸೆಂಟ್ರಲ್ ಬಿಡಂಗಿಲ್ಲ. ಬಿಕಾಸ್ ಎಷ್ಟೊಂದು ಸೆಕ್ಷನ್ಸು, ಅದು ಇದು ಎಲ್ಲ ಇದೆ. ನಂದು ಎತ್ತರ ದಾಟಿದೆ, ನಂದು ಬುಕ್ಸ್ ಅಷ್ಟಿದಾವೆ. ಅದು ಓದೋದು, ಇದು ಮಾಡೋದು, ಏನು ಫ್ಯಾಮಿಲಿ ನಿಭಾಯಿಸ್ಕೊಂಡು ಹೋಗೋದು. ಬಿಕಾಸ್ ಆಮೇಲೆ ಏಜ್ ಕೂಡ ಕ್ರಾಸ್ ಆಗ್ತಿದೆ. ನನಗೆ ಓದಿದ್ದಲ್ಲ ನಮ್ಮ ಅಕ್ಕ, ನಮ್ಮ ಅಪ್ಪಾಜಿ ಬಂದ್ಬಿಟ್ಟು ಆಟೋ ಡ್ರೈವರ್, ನಮ್ಮಮ್ಮ ಬಂದ್ಬಿಟ್ಟು ಮನೇಲಿ ಇರ್ತಾರೆ. ದುಡಿಯೋದು ಸ್ವಲ್ಪ ಕಡಿಮೆನೆ. ನಮ್ಮೂರ್ ಸೈಡಲ್ಲ, ಹಳ್ಳಿ ಸೈಡಲ್ಲ ಆಟ ಯಾರು ಉಪಯೋಗಿಸಲ್ಲ. ದುಡಿಯೋದೆಲ್ಲ ಕಡಿಮೆನೆ. ನಮ್ಮ ಅಕ್ಕ ನನಗೆ ಓದಿದ್ದು, ಅವಳು ಲ್ಯಾಬ್ ಟೆಕ್ನಿಷಿಯನು, ಇಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿದ್ಲು. ಅವಳಿಗೆ ಬರ್ತಿರೋ ಸ್ಯಾಲ್ರಿ ಅರ್ಧ ನನಗೆ ಕೊಡ್ತಿದ್ಲು, ಅರ್ಧ ಅವಳು ಇಟ್ಕೊತಿದ್ಲು. ಬಟ್ ಸಾಲ್ತಿರ್ಲಿಲ್ಲ ಅದು. LLB ಅಂದ್ರೆ ಇವಾಗ ಮೋಸ್ಟ್ ಟಫೆಸ್ಟ್ ಡಿಗ್ರಿ ಅದು ಏಷ್ಯಾದಲ್ಲ, ವರ್ಲ್ಡ್ ಅಲ್ಲಿ. ಫಸ್ಟ್ ಬಂದ್ಬಿಟ್ಟು ಅದು ಯಾವ್ದು ಏರ್ನಾಟಕ ಇದೆ ಅನ್ಸುತ್ತೆ, ಸೆಕೆಂಡ್ ಇದೆ. ಅದು ಇದನ್ನೆಲ್ಲ ಕ್ಯಾರಿ ಮಾಡ್ಕೊಂಡು ಜೊತೆಲಿ ಅದನ್ನು ಹೆಂಗ್ ತಗೊಳ್ಳೋದು ಅಂತ ಬಹಳ ಯೋಚನೆ ಆಗಿತ್ತು. ಒಂದ್ ಮಟ್ಟಿಗೆ LLB ಮುಗೀತು. ನನ್ನ ಕರ್ಮಕ್ಕೇನೋ ನಂದು ಇದಕ್ ಬರ್ಬೇಕಂತನೇನೋ ಗೊತ್ತಿಲ್ಲ. ನಮ್ಮ ಅಕ್ಕನ ಮದ್ವೆ ದಿವಸನೇ ನಾವು ಇನ್ವಿಟೇಷನ್ ಕಾರ್ಡ್ ಹಂಚ್ತಾ ಇದೀವಿ, ಟೈಮ್ ಟೇಬಲ್ ಬಂತು. ಅವತ್ತಿನ ದಿವಸನೇ ಎಕ್ಸಾಮು, ನಮ್ಮ ಅಕ್ಕನ ಮದ್ವೆ. ಎರಡೂನು ನಾನು ಹೆಂಗ್ ಮ್ಯಾನೇಜ್ ಮಾಡೋದು ಅಂತೇಳಿ ಮದ್ವೆಗೆ ಹೋದೆ. ಅಕ್ಕನ ಮದ್ವೆ ಮೈನ್ ಇಂಪಾರ್ಟೆಂಟ್. ಬಿಕಾಸ್ ಎಕ್ಸಾಮ್ ಮುಂದ್ ವರ್ಷ ಬರಿತೀವಿ, ಅಕ್ಕನ ಮದ್ವೆ ಮುಂದ್ ವರ್ಷ ಮಾಡೋಕ್ಕಾಗಲ್ಲ. ಸೊ ಎಕ್ಸಾಮ್ ಬಿಟ್ಟೆ ಇದನ್ನ ಬರ್ದೆ. ಅದು ಇನ್ನೂ ಒಂದ್ ಕಡೆ ತಲೆಯಲ್ಲಿ ಕುತ್ಕೊಂತು. ಎಕ್ಸಾಮು ಬರಲಿಲ್ಲ, ಎಲ್ಲರೂ ಬ್ಯಾಡ್ಜ್ ಹಾಕೊಂಡು ಪ್ರಾಕ್ಟೀಸ್ ಮಾಡಕ್ ಹೋಗ್ತಿದ್ದಾರೆ. ನಾನೇನ್ ಮಾಡೋದು ಇವಾಗ? ಓದು ಇಲ್ಲ, ಈ ಕಡೆ ಅರ್ಧಕ್ಕಾಯ್ತು. ಆಫೀಸಿಗೆ ಹೋದ್ರೆ ಬೆಲೆನೂ ಇರಲ್ಲ. ಆಫೀಸ್ ತನಕ ಈಗ ಟೆಂಪಲ್ ತನಕ ಕರ್ಕೊಬಂದು ಗೇಟಲ್ಲಿ ನಿಲ್ಸಿ ಒಳಗ್ ಕರಿದಂಗೆ. ಕೋರ್ಟ್ ತನಕ ಹೋಗ್ಬೋದು, ಕೋರ್ಟ್ ಒಳಗ್ ಹೋಗಂಗಿಲ್ಲ. ಸೊ ಈಗ ಊರಿಗೆ ಹೋದ್ರೆ ಏನು LLB ಬಿಟ್ಟು ಬಂದ ಅಂತಾರೆ. ಏನಾರು ಕೆಲ್ಸಕ್ಕೆ ಹೋದ್ರೆ ನನ್ನ ಪ್ರೊಫೆಷನ್ ಬಗ್ಗೆನೇ ಮಾತಾಡ್ಬಿಡ್ತಾರೆ. LLB ಏನಿಲ್ಲ, ಅವ್ನು ಕೆಲ್ಸಕ್ಕೆ ಹೋಗ್ತಾವನೆ ಅಂತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ರೀಸನ್ ಏನಂತ. ಆಮೇಲೆ ಈಗ ನಮ್ಮ ಮನೇಲಿ ಹೋದ್ರೆ ಈಗ ಅಪ್ಪಾಜಿ ಅಮ್ಮನ ಮಕ್ಕ ನೋಡಕ್ಕಾಗಲ್ಲ. ಎಲ್ಲಾರು ದುಡಿಯಾಕ್ ಹೋಗ್ತಿದಾರೆ, ನೀನೇನ್ ಹಿಂಗೆ ಅಂತ ಆವಾಗ ಯೋಚನೆ ಬರ್ತಿತ್ತು. ಏನ್ ಮಾಡೋದು ಅಂತ. ನನ್ನ ತಂಗಿ ಅಂದ್ರೆ ನಮ್ಮ ಕಾಲೇಜ್, ಅವಳಿಗೆ ನಾನು ಫಸ್ಟ್ ಇಂದಾನೇ ಹೇಳ್ತಿದ್ದೆ. ಅಂಡ್ ನನ್ನ ಫ್ರೆಂಡ್ಸಿಗೆ ಆಲ್ಮೋಸ್ಟ್ ಅಲ್ಲಿ ನಾನು ಈಗ ಇದಕ್ಕೆ ಬರೋಕ್ಕಿಂತ ಮುಂಚೆ ಒಂದು 4-5 ವರ್ಷದಿಂದನೇ ಅವರಿಗೆ ನಾನು ಕಾಮಿಡಿ ಕಿಲಾಡಿ ಹೋಗ್ತೀನಿ, ನೆಕ್ಸ್ಟ್ ವೋಟ್ ಮಾಡ್ರಿ, ಸಪೋರ್ಟ್ ಮಾಡ್ರಿ ಅಂತ ಹೇಳ್ಕೊ ಬಂದಿರೋ ಪ್ರತಿಯೊಂದು ಮೆಸೇಜ್ ನನಗೆ ವಾಟ್ಸಪ್ ಮಾಡಿದ್ರು. ಅದ್ ನೋಡಿದಾಗ ನನ್ಗೆ ಒಂಥರ ಫೀಲು, ನಾನು ಕಾಮಿಡಿ ಕಿಲಾಡಿಗೆ ಹೋಗ್ಲೇಬೇಕು ಅಂತ ಅವಾಗಿಂದನೇ ಇತ್ತು. ಆಡಿಷನ್ ಕೊಟ್ಟೆ. ಫಸ್ಟಿಗೆ ನಾನು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದೆ. ಅರೆ ಅಣ್ಣ, ಯಾಕೆ ಅಣ್ಣ ನೀವು ಹಿಂಗೆ ಮಾಡೋದು? ಅದರಲ್ಲಿ ನೈಟಿ ಮಾರಕ್ ಬಂದಿರ್ತೀನಿ, ನೈಟಿ ಮತ್ತೆ ಚಡ್ಡಿ ಇದೆಲ್ಲ. ಅರೆ ಅಕ್ಕ, ಈ ನೈಟಿಗೆ ನೀವು ಹಾಕಿ ನೋಡಿ, ಶಿಲ್ಪಾ ಶೆಟ್ಟಿದು ನೈಟಿ, ನೀವು ಒಮ್ಮೆ ಹಾಕಿ ನೋಡಿ. ರೋಡಲ್ಲಿ ಹೋಗ್ತಾ ಇದ್ರೆ ಎಲ್ಲರೂ ನಿಮ್ ಕಡೆ ನೋಡಿ, ಲಕ್ಕ ಈ ತರ ಡೈಲಾಗ್ಸ್ ಎಲ್ಲ ಹಾಕೊಂಡು ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದೆ. ಅದ್ರ ನೆಕ್ಸ್ಟ್ ನಾನು ಇಲ್ಲೇ ಮಾಡಿದೆ ಆಕ್ಚುಲಿ. ಒಂದು ಲವರ್, ಅವನು ಅರ್ಧ ಮೀಸೆ ಈ ಕಡೆ ತೆಗ್ದಿರ್ತಾನೆ, ಅರ್ಧ ಗಡ್ಡೆ ಈ ಕಡೆ ತೆಗ್ದಿರ್ತಾನೆ. ಅವ್ನ್ ಲವರ್ನ ಇನ್ನೇನು ಅವ್ಳು ದಾರಿಲಿ ಹೋಗ್ತಿರ್ತಾಳೆ, ನೋಡಕ್ ಹೋಗೋ ಟೈಮಲ್ಲಿ ಆಕ್ಸಿಡೆಂಟ್ ಆಗ್ಬಿಡತ್ತೆ. ಅವಾಗ ಅವ್ನು ಸತ್ತೋಗಿ ಯಮಲೋಕಕ್ಕೆ ಹೋದಾಗ ಅವ್ನ ಲವರ್ ಬೇರೆಯವ್ರ ಜೊತೆ ಹೋಗಿರ್ತಾಳೆ. ಅದು ಅಲ್ಲಿ ಹೋದಾಗ ಏನ್ ಪರಕಾಯ ಪ್ರವೇಶ ತರ ಒಂದೊಂದು ರೂಮ್ ಇರ್ತವೆ. ಅಲ್ಲಿ ಹೋದಾಗ ಒಬ್ಬೊಬ್ರ ತರನೇ ಆಡೋದು, ಮುತ್ಕಿ ತರ ಆಡೋದು. ಈ ಮುತ್ಕಿ ವೇಷದಾಗ ಬಂದ ಅಂದ್ರೆ, ನನ್ ಗಂಡ ನನ್ನನ್ನು ಒಳಕ್ ಬಾ ಅಂತ ಕರೆದು
ಅವ್ನ್ ನಿಗದ್ಕೊಂಡ್ ಮೇಗ್ ಬಂದ. ಅವನನ್ನ ಹುಡುಕೊಂಡು ನಾನ್ ಮೇಗ್ ಬಂದಿದೀನಿ. ಅವನು ಎಲ್ಲಾದ್ರೂ ರಂಬೆ ಹಿಂದೆ ಹೋಗೋನೆ. ಈ ತರ ಅಜ್ಜಿದು ಒಂದೊಂದೊಂದೊಂದು ಕ್ಯಾರೆಕ್ಟರೈಸ್ ನಾನ್ ಮಾಡ್ಕೊಂತ ಬರ್ತಿದ್ದೆ. ಅವಾಗ ಇಲ್ಲಿರೋರು ನನ್ ಮಗ ಏನೋ ಡಿಫ್ರೆಂಟ್ ಆಗಿ ಮಾಡ್ತಾನೆ. ಯಾಕಂದ್ರೆ ಅಲ್ಲಿ ನೈಟಿ ಮಾರಕ್ ಬಂದಿದ್ದೆ, ಇಲ್ಲಿ ಈ ತರ ರೂಮ್ಗಳಿಗೆ ಹೋಗೋದು ಅಜ್ಜಿ, ಆಮೇಲೆ ಹುಡ್ಗಿದು ಇದೆಲ್ಲ ಮಾಡ್ತಿದ್ದೇನೆ, ಏನೋ ಡಿಫ್ರೆಂಟ್ ಐತೆ ಅಂತ. ಆಮೇಲೆ ಥರ್ಡ್ ರೌಂಡಿಗೆ ಹಾಕಿದ್ರು. ನಾನ್ ಯೋಚನೆ ಮಾಡಿದೆ, ಬಿಕಾಸ್ ನಾನು LLB ಇಂದನೂ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಿದ್ದೆ. 10 ಜನ ಇದ್ರೆ 9 ಜನ ಒಂಥರ ಥಿಂಕ್ ಮಾಡಿದ್ರೆ ನಾನು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ಬೇಕಂತ. ಹುಡ್ಗಿನೇ ಕೊಟ್ಬಿಟ್ರೆ ಹೆಂಗಿರುತ್ತೆ ಅಂತ ಹುಡುಗಿ ವೇಷ ಹಾಕೊಂಡು ಅದ್ರಲ್ಲಿ ಅಗಲಾಕ್ಷಿ ಅಂತ ಹೆಸರು ಹಿಡ್ಕೊಂಡ್ ಬಂದೆ. ಹೋದೆ, ಹೋಗಿದ ತಕ್ಷಣ ಅಂತಿಂತ ಹೆಣ್ಣು ನಾನಲ್ಲ, ಬರುವ ದಾರಿ ಅಲ್ಲ. ಆಕ್ಚುಲಿ ಅದು ಈ ಸಾಂಗ್ ನಾನ್ ಮಾಡ್ಕೊಂಡಿದ್ದಂತ ಅಂತಿಂತ ಅಗಲಾಕ್ಷಿ ನಾನು ಅಲ್ಲ, ಹಿಂಗ್ ತಗೊಂಡ್ ಬಂದಿದ್ದೆ. ನಮ್ ಶರಣ್ಯ ಸರ್ ನೋಡಿದ್ರು, ನಿಂದ ಎಷ್ಟಪ್ಪ ಡಿಂಗ್ ಡಿಂಗ್ ಇದೆ ಅಂತ ಕೇಳಿದ್ರು. ಸರ್ ಏನ್ ಸರ್ ಹಿಂಗ್ ಕೇಳ್ತೀರಾ ಅಂತಂದೆ. ಓಕೆ, ಇವನಿಗೊಂದು ಚಾನ್ಸ್ ಕೊಡೋಣ ಅನ್ನೋದು ಅವ್ರ ತಲೆಯಲ್ಲಿ ಬಂದು, ನನ್ನಲ್ಲಿ ಏನೋ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡ್ತಾನೆ ಅಂತೇಳಿ ನನ್ನ ಸೆಲೆಕ್ಟ್ ಮಾಡಿದ್ರು. ಇಲ್ಲಿಗೆ ಬಂದಾಗ್ಲೂ ಅದೇ ತರದ ಕ್ಯಾರೆಕ್ಟರ್ ನನಗೆ ಕ್ಯಾರಿ ಆಯ್ತು. ಅಂಡ್ ಹುಡುಗಿ ವೇಷ ಹಾಕಿದಾಗ ಕೆಲವರು ಹೇಳ್ತಾರೆ, ಏನ್ ಹುಡುಗಿ ವೇಷ ಹಾಕ್ತೇವೆ, ಹುಡುಗಂದ್ ಹಾಕಲ್ವಾ ಅಂತ. ಹುಡುಗಂದ್ ಹಾಕಲ್ವಾ ಅನ್ನೋದಕ್ಕಿಂತ ಹುಡುಗಿದ್ ಹಾಕೊಂಡು ಇಷ್ಟೇನ ಮಾಡ್ತಿದ್ದೀನಿ ಅನ್ನೋದು ಯಾರಿಗೂ ತಲೆಗೆ ಬರಲ್ಲ. ಹೇಳದ್ ಸುಲಭ, ಬಟ್ ಹುಡುಗಿ ವೇಷ ಹಾಕೊಂಡು ನಾವು ನಡೆದಾಡೋ ರೀತಿಯಿಂದ ಹಿಡಿದು ನಮ್ದು ಹಾವ ಭಾವದಿಂದ ಹಿಡಿದು ಪ್ರತಿಯೊಂದು ಕಷ್ಟನೇ. ಸೊ ಹಂಗಾಗಿ ಅದೊಂದು ಹುಡುಗಿ ವೇಷ ಹಾಕೊಂಡು ನಾನು ಏನು ಆಕ್ಟ್ ಮಾಡ್ಕೊಂಡು ಪ್ರತಿಯೊಬ್ಬರ ಮನೇಲೂ ರಿಜಿಸ್ಟರ್ ಆದೆ. ಅಂಡ್ ನಮ್ಮೂರಲ್ಲೂ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ, ಎಲ್ಲರಿಗೂ ಬಹಳ ಇಷ್ಟ ಆಗ್ತಿದೆ. ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ ಅಂತ. ಆಮೇಲೆ ನನ್ ಪರ್ಟಿಕ್ಯುಲರ್ ಆಗಿ ನಾನು ಯಾರಂತ ಗೊತ್ತೇ ಇರ್ಲಿಲ್ಲ. ನಮ್ಮ ಕಾಲೇಜಲ್ಲಿ ಗೊತ್ತು, ನಮ್ಮ ಫ್ಯಾಮಿಲಿಸಿಗೆ ಗೊತ್ತು, ನಮ್ಮ ಫ್ರೆಂಡ್ಸಿಗೆ ಗೊತ್ತು. ನನ್ನನ್ನ ಇಲ್ಲಿ ಕರ್ಕೊಬಂದು ಎಲ್ಲರಿಗೂ ಪರಿಚಯ ಮಾಡಿಸಿದ್ದು ಜಿ ಕನ್ನಡಗೆ ನಾನು ತುಂಬಾ ತುಂಬಾ ದೊಡ್ಡ ಥ್ಯಾಂಕ್ಸ್ ಕೇಳ್ತೀನಿ. ಅಂಡ್ ಕರ್ನಾಟಕದ ಜನತೆ ಹಿಂಗೆ ನನ್ನನ್ನ ಸಪೋರ್ಟ್ ಮಾಡ್ತೀರಿ, ಬೆಳೆಸ್ತೀರಿ. ಕಪ್ ಗೆಲ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ನಿಮ್ ಮನ್ಸ್ ಗೆಲ್ಬೇಕಂತ ನನಗೆ ದೊಡ್ಡ ಆಸೆ ಇದೆ. ಗೆದ್ದಿದ್ದೀನಿ ಅಂತ ಅನ್ಕೊಂತೀನಿ, ಇನ್ನೂ ಗೆಲ್ಲಕ್ ಟ್ರೈ ಮಾಡ್ತೀನಿ. ಏನಾದ್ರು ತಪ್ಪು ಇದ್ರೆ ಕ್ಷಮಿಸಿ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಹೇಳೋದು, ಎಲ್ಲಾ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಕೊಡಿ. ಆ ವೇಷ ಹಾಕ್ದಾಗಿಂದ ನನಗೆ ಇನ್ನೂ ಜಾಸ್ತಿ ಅನ್ನಿಸ್ತು. ಹೆಂಗಿತ್ತು ಆ ವಿಗ್ ಹಾಕೊಂಡು, ಇಷ್ಟುದ್ದ ಲಾಂಗ್ ಹೇರು, ಮೇಕಪ್, ಲಿಪ್ಸ್ಟಿಕ್, ಆ ಮೇಕಪ್ ಅಲ್ಲಿ 4 ಲೇಯರು, ಅದೆಲ್ಲ ಕ್ಯಾರಿ ಮಾಡೋದೆಲ್ಲ ಹೇಗಿತ್ತು, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಇಲ್ಲ, ಫಸ್ಟಿಗೆ ನಾನೇನು ಅನ್ಕೊಂಡಿದ್ದೆ, ವಿಗ್ ಅಂದ್ರೆ ನನ್ನ ತಲೆಯಲ್ಲಿ ಏನೋ ಮಾಸ್ಕ್ ಅದು ಕೈ ಗ್ಲೌಸ್ ಹಾಕೊಂಡಷ್ಟು ಈಸಿ ಅನ್ಕೊಂಡಿದ್ದೆ. ಹಾಕಿ ಇಲ್ಲಿಂದ ಕಟ್ಟದಾಗ ಗೊತ್ತಾಯ್ತು ಇದು ವಿಗ್ ಅಂತ. ವಿಗ್ ಓಕೆ, ವಿಗ್ ಹಾಕೊಂಡೆ, ಅವ್ರ ಕಿವಿ ಚುಚ್ಬೇಕು. ಹಾಕೊಂಡು ನಡೆಯೋದೆಲ್ಲ ಎಷ್ಟು ಅಯ್ಯೋ ದೇವ್ರೆ, ನಾನು ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಿದ್ದೆ. ಸೀರೆ ಹಾಕೊಂಡ್ಮೇಲೆ ಇಷ್ಟೇ ಕಾಲು, ಹೆಂಗ್ ಕಾಲು ಇಡ್ತಾರ್ರಿ ಇವ್ರು. ಮತ್ತೆ ಫಾಸ್ಟ್ ಆಗಿ ನಡೀರಿ ಅಂತಾರಲ್ಲ ಹುಡುಗರು, ಸೀರೆ ಹಾಕೊಂಡ್ ನಡಿ. ಇನ್ ಅಷ್ಟ್ ಸ್ಲೋ ಆಗಿ ಬರ್ತಿದ್ಯಾ, ಬೇಗ ನಡೀರಿ, ಇವಾಗ ಗೊತ್ತಾಯ್ತಾ? ಇನ್ ಯಾರಿಗೂ ಹೇಳ್ಬಾರ್ದು ನೀವು. ಇಲ್ಲ, ಹೇಳೋದಲ್ಲ, ಸೀರೆ ಹಾಕೊಂಡ್ ಸ್ಕಿಟ್ ಮಾಡಿದ್ಮೇಲೆ ಒಳಗಡೆ ಹಾಫ್ ಬಾಯ್ಲ್ ಆಗಿದೆ ಎಲ್ಲ ನನ್ ಬಾಡಿಲಿ. ಓಕೆ, ಅಷ್ಟು ಆ ರೇಂಜಿಗೆ ಬಸ್ಟ್ ಆಗಿದೀನಿ. ಕಾಲಿಂಗ್ ಕೂಡ್ಸಕ್ ಆಗ್ತಿಲ್ಲ ನನಗೆ, ಆಯ್ತಾ? ಆ ರೇಂಜಿಗೆ ಸೀರೆ ಹಾಕೊಂಡು ಹೆಂಗ್ ಮೇಂಟೈನ್ ಮಾಡ್ತಾರೆ, ಹೆಂಗ್ ಓಡಾಡ್ತಾರೆ, ನಮ್ಮ ಅಮ್ಮರೆಲ್ಲ ಹೆಂಗ್ ಮೇಂಟೈನ್ ಮಾಡಿರ್ಬೋದು. ಇನ್ನು ಯಾರು ಹಾಕೊಂಡು ಆ ಸೀರೆ ಹಂಗೈತಿ ಹಿಂಗೈತಿ ಅಂತ ಕಮೆಂಟ್ ಕೊಡೋದು ಈಸಿ ಇತ್ತು. ನಾನು ಕೂಡ ಕಮೆಂಟ್ ಕೊಟ್ಟಿದ್ದೀನಿ. ಅದ್ ಹಾಕೊಂಡ್ಮೇಲೆ ಚೆನ್ನಾಗಿದೆ ಅಂತ ಸೀರೆ ಹಾಕೋ ಬನ್ನಿ ಅಂತ ಹೇಳಿದೀನಿ ಬಿಡಿ, ಅದು ಬಿಡಿ, ಹೇಳಿದೀನಿ. ನಾನ್ ಹಾಕೊಂಡ್ಮೇಲೆ ಅದು ವಿಗ್ಗೆಲ್ಲ ಹಾಕೊಂಡು ಎಲ್ಲ ಸೀರೆ ಹಾಕೊಂಡು ಹಿಂಗ್ ಗಂಡಸ್ರ ತರ ಹೋಗ್ತಿದ್ದೆ. ನಮ್ ಸರ್ ಏನೋ ಮಾಡ್ತಾ ಇದ್ವಿ, ಹಂಗಲ್ಲ ಹಿಂಗೆಲ್ಲ ಮಾಡ್ಕೊಂಡು ಕೈ ಹಿಂಗೆ ಇರ್ಬೇಕು, ಹಿಂಗೆ ಕೈ ಹಿಂಗ್ ಮಾಡ್ಬೇಕು, ಅದೆಲ್ಲ ಹೆಂಗ್ ಮಾಡ್ತಾರೆ ಇವ್ರು, ಓಕೆ ಟ್ರೈ ಮಾಡೋಣ ಅಂತ. ಆಮೇಲೆ ಕಿವಿ ಚುಚ್ಚಿಸ್ಬೇಕಾಗ್ಬೇಕು. ನನಗೆ ಇಲ್ಲಿ ಚುಚ್ಚಿದ್ದು ಕಿವಿ. ಇನ್ನೇನ್ ಸ್ಕಿಟ್ಟಿಗೆ ಹೋಗ್ಬೇಕು, ಆ ಸೂಜಿ ತಗೊಂಡ್ ಚತ್ತೆ ಅಂತ ಚುಚ್ಚಿದ್ರು. ಅಪ್ಪ, ಕಿವಿ ಚುಚ್ಕೊಂಡು ಮೂಗ್ನು ಚುಚ್ಕೋಬೇಕಂದ್ರ ಸರ್ ಇಲ್ಲಿಂದ ಕಳ್ಸಿದ್ರು ಪರವಾಗಿಲ್ಲ ಸರ್, ನನ್ ಮೂಗ್ ಮಾತ್ರ ಚುಚ್ಚಿಸ್ಕೊಳದ ಸರ್ ಅಂದೆ. ಅವ್ರ ಸುಮ್ನೆ ಕಾಮಿಡಿ ಮಾಡಿದೆ ಅಂತ ಹೇಳಿದ್ರು. ಬಟ್ ನಿಜವಾಗ್ಲು ಮೇಂಟೈನ್ ಮಾಡೋದು ಬಹಳ ಕಷ್ಟ ಇದೆ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು, ನಿಜವಾಗ್ಲು ದೊಡ್ಡ ಸಲಾಂ. ಅಂಡ್ ಮೇಂಟೈನ್ ಮಾಡೋದನ್ನಕ್ಕಿಂತ ಆ ಸೀರೆ ಹಾಕೊಂಡು, ನಾವು ಸೀರೆ ಕ್ಯಾರಿ ಮಾಡ್ಕೊಂಡು, ವಿಗ್ ಕ್ಯಾರಿ ಮಾಡ್ಕೊಂಡು, ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡ್ಕೊಂಡು, ಜೊತೆ ವಾಯ್ಸ್ ಕ್ಯಾರಿ ಮಾಡ್ಕೊಂಡು, ನಮ್ದು ಆಕ್ಟಿಂಗ್ನು ನನ್ ಎಲ್ಲ ಏನು ಡೈಲಾಗ್ಸ್ ಎಲ್ಲ ನೆನ್ಪಿಡ್ಕೊಂಡು ನಾವು ಹೇಳ್ತೀವಲ್ಲ, ಅಷ್ಟೊತ್ತಿಗೆ ನಾನು ಇನ್ನೊಂದ್ಸಲಿ ಹುಟ್ಟು ಬಂದಿದ್ದೀನಿ ಅನ್ಸ್ಬಿಡ್ತು. ಇನ್ನ ಕೊನೆಯದಾಗಿ ಜಿ ಕನ್ನಡಗೆ ಎಂಟ್ರಿ ಕೊಟ್ಟಿದ್ದೀರಾ, ಕಾಮಿಡಿ ಕಿಲಾಡಿಗಳು ಸೀಸನ್ 5 ಅಲ್ಲಿ ಮಿಂಚೋದಿಕ್ ರೆಡಿ ಆಗಿದ್ದೀರಾ. ಸೊ ಏನ್ ಹೇಳ್ತೀರಾ? ಇಲ್ಲ, ಮಿಂಚೋದಕ್ಕೆ ರೆಡಿ ಆಗಿದ್ದೀನಿ. ಅಸಲಿ ಆಟ ಇವಾಗ ಶುರು ಅಂತ ನಾನು ಲಾಸ್ಟ್ ವಾರದಿಂದಾನೇ ಹೇಳ್ತಾ ಇದ್ದೀನಿ. ಹೇಳೋದಿಷ್ಟೇ, ಇಲ್ಲಿ ಗೆಲ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಕರ್ನಾಟಕದ ಜನತೆ ಮನ್ಸು ಗೆಲ್ಬೇಕು, ನಮ್ ಶೋ ಗೆಲ್ಸ್ಬೇಕು, ಅವಾಗ್ಲೇ ನಾವೆಲ್ಲರೂ ಗೆದ್ದಂಗೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ರಾತ್ರಿ 9 ಗಂಟೆಗೆ ಶನಿವಾರ ಭಾನುವಾರ ಮಿಸ್ ಮಾಡದೆ ನಮ್ಮ ಕಾಮಿಡಿ ಕಿಲಾಡಿ ಶೋನ ನೋಡಿ, ನನ್ನನ್ನ ಅಂತಲ್ಲ, ನಮ್ಮ 19 ಜನನು ಬೆಳೆಸಿ ಎಲ್ಲರಿಗೂ ಸಪೋರ್ಟ್ ಮಾಡಿ. ಮೇನ್ ಆಗಿ ಸಪೋರ್ಟ್ ಮಾಡೋದಕ್ಕಿಂತ
ಒಂದ್ ಒಳ್ಳೆ ರೆಸ್ಪಾನ್ಸ್ ಇಟ್ಕೊಳ್ರಿ. ಯಾರು ಕಾಪಿ ಮಾಡ್ತಾರೆ, ಅಲ್ಲಿಂದ ತಗೋತಾರೆ, ಇಲ್ಲಿಂದ ತಗೊಂತಾರೆ. ಹೇಳೋದ್ ಸುಲಭ, ನೀವು ಮಾಡ್ತೇನೆ, ಡಬಲ್ ಮೀನಿಂಗ್ ಮಾಡ್ತೇನೆ, ಹುಡುಗಿ ವೇಷ ಹಾಕಂತೇನೆ, ಹೇಳೋದ್ ಸುಲಭ. ಬಟ್ ಆ ಸ್ಟೇಜ್ ಹತ್ತಿ ಅಲ್ಲಿ ನಿಂತ್ಕೊಂತೀವಲ್ಲ, ಅವಾಗ್ಲೇ ಆ ಫೀಲ್ ನಮಗ್ ಗೊತ್ತಾಗುತ್ತೆ. ಬಿಕಾಸ್ ಈ ತರ ನಾನು ಮಾತಾಡಿದೀನಿ ಹಳೆ ಸೀಸನ್ಸ್ ಮಾಡ್ಬೇಕಾದ್ರೆ. ಬಟ್ ಅಲ್ಲಿಗೆ ಬಂದಾಗ ನಿಂತ್ಕೊಂಡು ಅದು ಫೀಲ್ ಮಾಡ್ತೀವಲ್ಲ, ಅವಾಗ್ಲೇ ಗೊತ್ತಾಗೋದು. ಇಷ್ಟೇ, ಯಾರೇ ಮಾಡ್ಲಿ ಏನೇ ಮಾಡ್ಲಿ ರೆಸ್ಪೆಕ್ಟ್ ಮಾಡಿ, 1 ನಿಮಿಷ ಟೈಮ್ ಕೊಟ್ಟು ಕೇಳಿ. ಈಗ ಹುಚ್ಚನು ಕೂಡ ಏನೋ ಮಾಡ್ತಿದ್ದಾನೆ ಅಂದ್ರೆ ಅವಂದು ಅದು ಟೈಮೇ. ಹುಚ್ಚ ನನ್ ಮಗನ ಹತ್ರ ಏನ್ ಡಿಫ್ರೆಂಟ್ ಆಗಿ ಏನ್ ಮಾಡ್ತಿದ್ದಾನೆ ಅನ್ನೋದು ಕೂಡ ನಾವು ತಗೋಬಹುದು. ಸೊ ಹಂಗಾಗಿ ನನ್ ಜಿ ಕನ್ನಡಕ್ ಬಂದಿದ್ದು ನನಗೆ ಬಹಳ ಖುಷಿ ಇದೆ. ಅದು ನನ್ ಜಿ ಫ್ಯಾಮಿಲಿಗೆ ಸೇರ್ಕೊಂಡಿರೋದಂತೂ ತುಂಬಾ ಖುಷಿ ಇದೆ. ಇದನ್ನೇ ಇನ್ನೇ ಲೈಫ್ ಟೈಮ್ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತ ಬಹಳ ಇಷ್ಟ ಇದೆ. ನೋಡೋದು ಹೆಂಗೆ ಆಗುತ್ತೆ ಏನೇನಂತ. ಬಟ್ ತುಂಬಾ ಖುಷಿ ಇದೆ ನನಗಂತೂ.